ಗೋವು ಕೇವಲ ತಾಯಿಯಾಗಿ ಹರಸಿದ್ದಲ್ಲ. ನಮ್ಮ ನಂಬಿಕೆ ಏನುತ್ತೆ ಅಂತಂದ್ರೆ, ಮನೆಯಿಂದ ಬೆಳಗೆದ್ದು ಹೊರಗೆ ಬಂದವನೇ ಗೋವಿನ ಮುಖವನ್ನು ನೋಡಿದರೆ ನಮ್ಮ ಪಾಪಗಳು ಪರಿಹಾರವಾಗ್ತವೆ. ಮಾತ್ರ ಅಲ್ಲ, ಒಂದು ಮನೆಗೆ ಬರಬಹುದಾದಂತಹ ಅರಿಷ್ಟವನ್ನು ಗೋಮಾತೆ ಸ್ವೀಕರಿಸುವುದರ ಮೂಲಕ ತನಗೆ ಬದುಕನ್ನು ಕೊಟ್ಟವನ್ನು ಸಂರಕ್ಷಿಸ್ತಾಳೆ ಅಂತ ಗೋವಿನ ಬಗ್ಗೆ ಹೇಳಿ ಕಣ್ಣೀರು ಹಾಕಿದ ಪುಣ್ಯಾತ್ಮನನ್ನು ನೋಡಿದ್ದೇನೆ ನಾನು. ಕೋಟದ ಹತ್ರ ಒಂದು ಬಡವರ ಮನೆ ಇದೆ. ದನ ಸಾಗುತ್ತಾರವರು. ಅವರ ಮನೆಯಲ್ಲಿ ಒಂದಾದ ಮೇಲೆ ಅರಿಷ್ಟಗಳು, ಎಚ್ಚೆತ್ತುಕೊಳ್ಳಲಾಗದಂತಹ ಸಂಕಟಗಳು. ಅವರ ಮನೆಯಲ್ಲಿ ಸಾಕಿದ 2 ದನಗಳು ಸತ್ತು ಹೋದವು. ತುಂಬಾ ಪ್ರೀತಿಯಿಂದ ಸಾಕ್ತಾ ಇದ್ರು. ನೋಡಿದ್ದೇನೆ ನಾನು. ಅವ್ರ ಮನೆಯೊಳಗೆ ಮಧ್ಯಾಹ್ನ ಊಟ ಮಾಡಿ ಮಲಗಿದ್ರೆ ಆ ದನ ಮನೆಯೊಳಗೆ ಬಂದು ಅವರ ಮುಖವನ್ನು ನೆಕ್ಕಿ ಅವರ ಪಕ್ಕದಲ್ಲಿ ಮಲಗ್ತಾ ಇದ್ದದ್ದು ನನ್ನ ಕಣ್ಣಾರೆ ಕಂಡಿದ್ದೆ ನಾನು. ಅಂತಹ ಗೋವನ್ನು ಕಳಕೊಂಡವರು ಗೊಂದಲಕ್ಕೀಡಾಗಿ ಹೋಗಿ ಜ್ಯೋತಿಷ್ಯರ ಮನೆಗೆ ಹೋಗಿ ಕೇಳ್ತಾರೆ, ನಮ್ಮನೆ ಹೀಗೆಲ್ಲ ಆಗ್ತಿದೆ ಯಾಕೆ ಅಂತ. ಜ್ಯೋತಿಷ್ಯರು ಹೇಳಿದ್ರಂತೆ, ನೋಡು, ನೀನು ನಿನ್ನ ಸಂತಾನ ಸಮೇತ ಹೋಗಬೇಕಿತ್ತು, ನೀವು ನಿರ್ವಂಶವಾಗ್ತಿದ್ದೀರಿ. ಆದ್ರೆ ನಿಮ್ಮ ಮನೆಗೆ ಬಂದಂತಹ ಆಪತ್ತನ್ನು ಆ ಗೋಮಾತೆ ತಕೊಂಡು ಅವಳು ಹೊರಟು ಹೋದ್ಲು ಅಂತ ಅವ್ರು ಆಡದ್ರಂತೆ. ಯಾಕೆ ಈ ಮಾತನ್ನು ನಿಮ್ಮ ಮುಂದೆ ಹೇಳ್ತೇನೆ ಅಂತ ಕೇಳಿದ್ರೆ, ಒಂದು ಗೋವು ಅನ್ನುವುದು ಭಾರತೀಯರಿಗೆ ಕೇವಲ ಸಾಕು ಪ್ರಾಣಿ ಅಲ್ಲ, ಅದು ನಮಗೆ ಅನ್ನ ಕೊಟ್ಟ ಅಮ್ಮ, ನಮಗೆ ಬದುಕು ಕೊಟ್ಟ ತಾಯಿ ಆಕೆ. ಆದ್ದರಿಂದಲೇ ಆ ಗೋವನ್ನು ಸಾಕುವ ಯಜಮಾನನಿಗೆ ತನ್ನ ಮನೆಯ ಗೋಮಾತೆ ಹೊರಟು ಹೋದಾಗ ತನ್ನ ಅಮ್ಮನನ್ನು ಕಳ್ಕೊಂಡಿದ್ದೇನೆ ಅನ್ನುವ ನೋವು ಕಾಣಿಸಿಕೊಳ್ಳುವುದು ಆ ಕಾರಣದಿಂದ. ಮಾತ್ರ ಅಲ್ಲ, ಗೊತ್ತಿರ್ಲಿ ನಮಗೆ, ಒಂದು ಮಗು, ನಮ್ಮ ಹಿಂದೂ ಪರಂಪರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಂದು ಮಗು ಹುಟ್ಟಿದೆ, ಅದಕ್ಕೊಂದು ಬಹಳ ದೊಡ್ಡ ಅರಿಷ್ಟ ಇದೆ, ಆ ಮಗುವಿಗೆ ಆಯುಷ್ಯ ಕ್ಷೀಣಿಸ್ತದೆ, ಪೂರ್ಣಾಯುಷ್ಯ ಇಲ್ಲ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಮಗು ಉಂಟು ಅಂತಂದ್ರೆ ಕೇಳಿ ಪುರೋಹಿತರನ್ನು. ಅವ್ರು ಹೇಳ್ತಾರೆ, ಮಗುವಿಗೆ ಗೋಪ್ರಸವ ಶಾಂತಿ ಮಾಡಿ ಅಂತ. ಯಾಕೆ ಅಂತಂದ್ರೆ, ಗೋವಿನ ಹೊಟ್ಟೆಯ ಅಡಿಯಲ್ಲಿ ಮಗುವನ್ನ ಈ ಕಡೆಯಿಂದ ಆ ಕಡೆ ತಗೊಳ್ತಾ ಉಳಿದ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವಂತಹ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ಗೋಪ್ರಸವ ಶಾಂತಿ ಅಂತ ಹೇಳ್ತಾರೆ. ನನ್ನ ಮಗು ನನ್ನದಲ್ಲ, ಅದು ಗೋಮಾತೆಯ ಹೊಟ್ಟೆಯಿಂದ ಹುಟ್ಟಿ ಬಂದಿದೆ, ಅದು ಎಲ್ಲ ದೋಷವನ್ನು ಕಳೀತದೆ ಅನ್ನುವ ನಂಬಿಕೆ. ಯಾಕೆ? ಗೋಮಾತೆಯಲ್ಲಿ ಸಕಲ ದೇವತೆಗಳ ಸಾನ್ನಿಧ್ಯ ಉಂಟು ಅಂತಂದಾಗ ದೇವರ ಗರ್ಭದಿಂದ ಬಂದ ಮಗು ಚಿರಾಯುವಾಗುವುದೇ ಸಾಧ್ಯವೇ ಹೊರತು ನಷ್ಟವಾಗುವುದಕ್ಕಿಲ್ಲವಲ್ಲ. ಇಂಥದ್ದೊಂದು ಕಲ್ಪನೆಯಲ್ಲಿ ಗೋಮಾತೆಯನ್ನು ಕಂಡವರು ನಾವು. ಮಾತ್ರ ಅಲ್ಲ, ಕೃಷ್ಣನ ಬಗ್ಗೆ ಹೇಳಿದ್ರೆ, ಕೃಷ್ಣನ ಕೊಳಲನಾದಕ್ಕೆ ಗೋವುಗಳು ಬಂದವು ಅಂತ ಕಥೆ ಹೇಳ್ತೇವೆ. ಯಾರು ಕೃಷ್ಣ? ಭಗವಂತನೇ ಅವತಾರವೆತ್ತಿ ಬಂದಂತಹ ಕೃಷ್ಣ, ಭಗವದ್ಗೀತೆಯ ಮೂಲಕ ಜಗತ್ತಿನ ಶ್ರೇಷ್ಠತೆಯನ್ನು ತೋರಿಕೊಟ್ಟಂತಹ ಕೃಷ್ಣ. ಅಂತಹ ಭಗವಂತ ಗೋವಿನ ಸಾಂಗತ್ಯದಲ್ಲಿ ವಿಹರಿಸ್ತಾನೆ, ಆತ ಲೋಕಪೂಜ್ಯನ ಆಗುತ್ತಾನೆ ಅನ್ನುವುದಾದರೆ ಗೋವಿನ ಮಹತ್ವ ಎಷ್ಟು ಅನ್ನುವುದನ್ನು ಅರ್ಥೈಸಿಕೊಳ್ಳಬೇಕಲ್ಲ. ಬಹಳ ಚೆನ್ನಾಗಿ ಹೇಳಿದ್ರು. ಗೋವಿನ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಇರುವ ಶ್ರೇಷ್ಠತೆಯ ಬಗ್ಗೆ ನೆನಪಿರಲಿ. ಪಂಚಗವ್ಯ ಅಂತ ಕೇಳ್ತೇವೆ. ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ. ಇದನ್ನು ಪ್ರತಿಯೊಂದು ಧರ್ಮ ಕರ್ಮಗಳಲ್ಲಿ ಶುದ್ಧಿಗಾಗಿ ಮೊದಲು ಕೊಡುತ್ತಾರೆ. ಕೊಡುವಾಗ ಒಂದು ಮಾತು ಹೇಳ್ತಾರೆ, ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ವಗ್ನಿರಿವೆಂಥನಂ. ಈ ಪಂಚಗವ್ಯ ಯಾಕೆ ಕೊಡ್ತೇನೆ ಅಂತ ಕೇಳಿದ್ರೆ, ಕುಡಿಯುವುದರ ಮೂಲಕ ಏನಾಗಬೇಕು ಅಂತಂದ್ರೆ ನನ್ನ ದೇಹದಲ್ಲಿರುವಂತಹ ದೋಷಗಳು ನಷ್ಟವಾಗಬೇಕು. ಹೇಗೆ ಅಂತ ಕೇಳಿದ್ರೆ, ಉರಿಯುವ ಬೆಂಕಿಗೆ ಕಟ್ಟಿಗೆ ಇಟ್ರೆ ಮತ್ತೆ ಆ ಕಟ್ಟಿಗೆಯನ್ನದು ಭಸ್ಮ ಮಾಡುತ್ತಾ ಹೋದ ಹಾಗೆ ಪಂಚಗವ್ಯ ಪ್ರಾಶನದಿಂದ ನನ್ನ ದೇಹದಲ್ಲಿರುವ ದೋಷಗಳು ನಾಶವಾಗಲಿ ಅಂತ ಪ್ರಾರ್ಥಿಸ್ತಾರೆ. ಆ ಸಾಮರ್ಥ್ಯ ಪಂಚಗವ್ಯಕ್ಕಿದೆ. ಮಾತ್ರ ಅಲ್ಲ, ನಮ್ಗೆಲ್ಲ ಕನಸು ಬೀಳ್ತದೆ ಕೆಲವೊಮ್ಮೆ. ಶಾಸ್ತ್ರ ಗ್ರಂಥಗಳು ಎಷ್ಟು ಚೆನ್ನಾಗಿ ಹೇಳ್ತವೆ ಅಂತಂದ್ರೆ, ನಿನಗೆ ಯಾವತ್ತಾದ್ರೂ ಕೆಟ್ಟ ಕನಸು ಬಿದ್ರೆ ಅಥವಾ ನೀನೆನ್ನಾದ್ರೂ ಆಪತ್ತಿನಲ್ಲಿ ಸಿಕ್ಕಿದ್ದೀಯಾದ್ರೆ ಗೋಮಾತೆಯನ್ನ ಸ್ಮರಣೆ ಮಾಡು, ನಿನ್ನ ಕೆಟ್ಟ ಕನಸಿನ ದೋಷವನ್ನು ಆಕೆ ದೂರ ಮಾಡುತ್ತಾಳೆ ಅಂತ ದೇವಿಯ ಮಹಾತ್ಮೆ ಹೇಳಬೇಕಿದ್ರೆ ಹೇಳ್ತಾರೆ, ದುಸ್ವಪ್ನಂ ನಿರ್ವಿದೃಷ್ಟಂ ಸುಸ್ವಪ್ನಂ ಉಪಜಾಯತೆ. ಕೆಟ್ಟ ಕನಸು ಕಂಡಾಗ ಭಗವತಿಯನ್ನು ನೀನು ಪ್ರಾರ್ಥನೆ ಮಾಡಿದ್ರೆ ನಿನಗೆ ಬಿದ್ದ ಕೆಟ್ಟ ಕನಸು ಒಳ್ಳೆಯ ಕನಸಾಗಿ ರೂಪಾಂತರವಾಗಿ ಅನುಗ್ರಹ ಆಗುತ್ತದೆ ಅಂತ ದೇವಿಯ ಮಹಾತ್ಮ್ಯವನ್ನು ಹೇಳ್ತಾರೆ. ಅಂಥದ್ದೇ ಮಾತು ಗೋವಿನ ಬಗ್ಗೆ ಬರುವುದಾದರೆ, ಗರ್ಭಗಡಿಯಲ್ಲಿ ಕುಳಿತಂತಹ ಭಗವತಿಗೂ ಹಟ್ಟಿಯಲ್ಲಿ ಕಟ್ಟಿದ ಗೋಮಾತೆಗೂ ವ್ಯತ್ಯಾಸ ಇಲ್ಲ ಅನ್ನುವುದು ಬಹಳ ಸ್ಪಷ್ಟವಾಗಿ ತಿಳಿಯಬೇಕು. ಇನ್ನು ಗೋಮಾತೆಯ ಔದಾರ್ಯ, ಎಷ್ಟು ಪ್ರೀತಿಯಿಂದ ಗೋವನ್ನು ಸಾಕುವವನಾದ್ರೂ ಗೋವಿಗೆ ಕೊಡುವುದೇನು ಹೇಳಿ? ಕಾಮಧೇನು ಅಂತ ಕೈ ಮುಗಿಯುವ ನಾವೇನು ಗೋಮಾತೆಗೆ ದಿನ ಪಂಚಭಕ್ಷ ಪರಮಾನ್ನ ಮಾಡಿ ಬಡಿಸುವುದಿಲ್ವಲ್ಲ? ನಮಗೆ ಉಣ್ಣುವುದನ್ನು ಬೇಕಾದಿಟ್ಟು ಬೇಡವಾದದ್ದನ್ನು ಗೋಮಾತೆಗೆ ಕೊಟ್ಟದ್ದು ನಾವು ತಿನ್ನುವುದಿಲ್ಲ ಅನ್ನುವ ಕಾರಣಕ್ಕೆ ನಾವು ಹುಲ್ಲನ್ನು ಗೋವಿಗೆ ಕೊಟ್ಟದ್ದೇ ಹೊರತು ನಾವು ತಿನ್ನುವುದಾದ್ರೆ ದನಕ್ಕೆ ಹುಲ್ಲನ್ನು ಕೊಡುವಂತವರಲ್ಲ ಮನುಷ್ಯರಾದ ನಾವು. ಹೇಳ್ತಾರೆ, ಭುಕ್ತ್ವಾ ತೃಣಾನಿ ಶುಷ್ಕಾನಿ ಪೀತ್ವಾ ತೋಯಂ ಜಲಾಶಯಾತ್ ದುಗ್ಧಂ ದದಾತಿ ಲೋಕೇಭ್ಯಃ ಗಾವೋ ವಿಶ್ವಸ್ಯ ಮಾತರಃ.
ಎಲ್ಲೋ ಹುಲ್ಲು ಕಡ್ಡಿ ಸೊಪ್ಪು ತಿಂದು ಕೆರೆಯ ನೀರನ್ನು ಕುಡಿದು ಸುಮ್ನೆ ರೆಕಾರ್ಡಿಂಗ್ ಮನುಷ್ಯರಿಗೆ ಹಾಕ್ತಿದ್ದೀನಿ. ಅಮೃತ ಪ್ರಿಯವಾದಂತಹ ಹಾಲನ್ನು ಕೊಡುವ ಗೋಮಾತೆ ಅವಳು ಜಗತ್ತಿನ ತಾಯಿ ಅಂತ ಪ್ರಾರ್ಥನೆ ಮಾಡಿದ್ರು. ಯಾವುದನ್ನು ಮನೆಯಲ್ಲಿ ಮುಸುರೆ ಅಂತ ಉಂಟ ಅದನ್ನು ಕೊಟ್ಟ ಗೋವು, ಅದನ್ನು ನಾವು ಗೋವಿಗೆ ಕೊಟ್ರೆ ದೇವರಿಗೆ ಅಭಿಷೇಕ ಯೋಗ್ಯವಾದ ಹಾಲನ್ನು ಕೊಡುವ ಗೋಮಾತೆ